ಹಾಯ್ ಫ್ರೆಂಡ್ಸ್, ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೀವು ಟ್ರೈ ಮಾಡಿ ನನ್ನ ರೆಸಿಪೀಸ್. ಇವತ್ತು ದಂಟು ಅರಿವೆ ಸೊಪ್ಪು ಅಂತಾರೆ, ದಂಟು ಸೊಪ್ಪು ಅದು ಪಲ್ಯ ಮಾಡ್ತಾಯಿದ್ದೀನಿ. ಲೈಕ್ ಹಾಫ್ ಬಾಯ್ಲ್ಗಿಂತ ಸ್ವಲ್ಪ ಬಾಯ್ಲ್, ಫುಲ್ ಬಾಯ್ಲ್ ಮಾಡಲ್ಲ ನಾನು. ಸೊಪ್ಪಿದು ಆನಿಯನ್ ಹಾಕ್ತೀನಿ. ನೆಕ್ಸ್ಟ್ ದಿಸ್ ಒನ್ ಕರಿ ಲೀಫ್ ಐಟಮ್ ಹೇಳ್ತಿದ್ದೀನಿ. ಗ್ರೀನ್ ಚಿಲ್ಲಿ, ಸಾಸಿವೆ, ಕಡಲೆಬೇಳೆ ಆ್ಯಂಡ್ ಟೊಮೆಟೊ 1 ಕಪ್ಪು. ಇದು ಒಗ್ಗರಣೆ ಇದನ್ನು ಹಾಕಿದ ಮೇಲೆ ಆಫ್ಟರ್ ದಟ್ ಸ್ವಲ್ಪ ಫ್ಯೂ ಸೆಕೆಂಡ್ ಬಿಟ್ಟು ಇದು ಹಾಕ್ತೀನಿ, ಜೀರಾ ಆ್ಯಂಡ್ ಬೆಳ್ಳುಳ್ಳಿ, ಶುಂಠಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್. ನೆಕ್ಸ್ಟ್ ದಿಸ್ ಒನ್ ಕೊತ್ತಂಬರಿ ಸೊಪ್ಪು, ಧನಿಯಾ ಲೀಫು ಕಟ್ ಮಾಡಿದ್ದೀನಿ, ಇದು ಲಾಸ್ಟಿಗೆ ಹಾಕೋದು. ಆ್ಯಂಡ್ ಕೋಕೋನಟ್ ಇಂಪಾರ್ಟೆಂಟ್ ನಮಗೆ ಮಂಗಳೂರವರಿಗೆ. ಕೋಕೋನಟ್ ಹಾಕ್ತೀವಿ ಪಲ್ಯ ಟೈಪ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಸ್ಮಾಲ್ ಹೋಲ್ ಲೆಮನ್, ಸ್ವಲ್ಪ ಎಷ್ಟು ಬೇಕು ಹುಳಿ ಅಷ್ಟು ಲೆಮನ್ ಹಾಕ್ತಾಯಿದ್ದೀನಿ. ಇದು ಕೋಕೋನಟ್ ಆ್ಯಂಡ್ ಕೋಸಂಬರಿ ಆ್ಯಂಡ್ ಲೆಮನ್ ಇದು ಫುಲ್ಲು ಬಾಯ್ಲ್ ಆದಮೇಲೆ, ರೆಡಿ ಆದಮೇಲೆ ಲಾಸ್ಟಲ್ಲಿ ಹಾಕೋದು ನಾನು. ಕೋಕೋನಟನ್ನು ಬಾಯ್ಲ್ ಮಾಡಲ್ಲ, ಅಂದರೆ ಫ್ರೈ ಮಾಡಲ್ಲ, ಆ್ಯಂಡ್ ಕೋಸಂಬರಿಯನ್ನು ಫ್ರೈ ಮಾಡಲ್ಲ, ಲಾಸ್ಟಲ್ಲಿ ಹಾಕೋದು. ಇವಾಗ ಸ್ಟಾರ್ಟ್ ಮಾಡ್ತೀನಿ. ದಿಸ್ ಒನ್ ಕಡಾಯಿ, ಮಡ್ಡಿದ್ದು ಕಡಾಯಿ ಯೂಸ್ ಮಾಡ್ತಾಯಿದ್ದೀನಿ. ಬಿಸಲೆ ಹೌದು, ಮಡ್ಡಿದ್ದು ಪಾತ್ರೆ ಯೂಸ್ ಮಾಡ್ತಾಯಿದ್ದೀನಿ. ತುಳುವಲ್ಲಿ ಬಿಸಲೆ ಅಂತ ಅಂತಾರೆ. ಆ್ಯಂಡ್ ದಿಸ್ ಸ್ಪೂನು, ಇದು ಕೋಕೋನಟ್ ಶೆಲ್ಲಿಲ್ಲಿ ಮಾಡಿರ್ತಾರೆ, ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಇವತ್ತು. ಮಡ್ಡಿದ್ದು ಗುಡ್ ಫಾರ್ ಹೆಲ್ತ್. ನಾನು ಆಲ್ಮೋಸ್ಟ್ ಮಡ್ಡು ಆ್ಯಂಡ್ ಗ್ಲಾಸ್ ಐಟಮ್ಸ್, ಸ್ಟೀಲ್ ಇದೆಲ್ಲ ಯೂಸ್ ಮಾಡ್ತೀನಿ. ಅಲ್ಯೂಮಿನಿಯಂ ಯೂಸ್ ಮಾಡಲ್ಲ. ಐರನ್ ವಿಸಲ್ಸ್ ಯೂಸ್ ಮಾಡ್ತೀನಿ. ಸೊ ವಿಲ್ ಸ್ಟಾರ್ಟ್ ನಾವು. ಸಾಸಿವೆ, ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಆ್ಯಂಡ್ ಕರಿ ಲೀಫನ್ನು ನಾನು ಹೀಗೆ ಕಟ್ ಮಾಡ್ತೀನಿ, ಹ್ಯಾಂಡಲ್ಲಿ ಫಿಂಗರ್ಸಲ್ಲಿ ಕಟ್ ಮಾಡಿ ಹಾಕ್ತೀನಿ. ಯಾಕಂದರೆ ಇದು ಅರೋಮಾ ಚೆನ್ನಾಗಿರುತ್ತೆ, ಸ್ಮೆಲ್ ಚೆನ್ನಾಗಿ ಬರುತ್ತೆ ಕರಿ ಪತ್ತದು. ಸೊ ಅದಕ್ಕೆ ಹ್ಯಾಂಡಲ್ಲಿ ಕಟ್ ಮಾಡಿಬಿಟ್ಟು ಇಟ್ಟಿರುತ್ತೆ. ನಾನು ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಕರಿಪತ್ತ, ಎವ್ರಿಥಿಂಗ್ ನೈಸಾಗಿ ಫ್ರೈ ಮಾಡ್ತಾಯಿದ್ದೀನಿ. ನಾನು ಆಯಿಲ್ ಸ್ವಲ್ಪನೇ ಹಾಕ್ತೀನಿ, ಸ್ವಲ್ಪ ಗೀ ಆ್ಯಂಡ್ ಕೋಕೋನಟ್ 1 ಸ್ಪೂನ್ ಅಷ್ಟೇ. ಆರೆಲ್ಸ್ ಮಸ್ಟರ್ಡ್ ಆಯಿಲ್ ಬರುತ್ತಲ್ಲ, ಅದನ್ನು ಯೂಸ್ ಮಾಡ್ತೀನಿ. ಅದು ಗುಡ್ ಫಾರ್ ಹೆಲ್ತ್. ಕೋಕೋನಟ್ ಆಯಿಲ್ ಆರೆಲ್ಸ್ ಗೀ, ಕೌ ಗೀ. ಅರೋಮಕ್ಕೆ ಅಂದರೆ ಒಂಥರ ಟೇಸ್ಟ್ ಬರುತ್ತೆ ಚೆನ್ನಾಗಿ. ಅದಕ್ಕೆ ಸ್ವಲ್ಪ ಗ್ರೇಟೆಡ್ ಕೋಕೋನಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಬಿಕಾಸ್ ಇದು ಒಂಥರ ಟೇಸ್ಟ್ ಕೊಡುತ್ತೆ ಕೋಕೋನಟ್ ಡೀಪ್ ಫ್ರೈ ಮಾಡಿದರೆ. ಅದಕ್ಕೆ ಸ್ವಲ್ಪ ಹಾಕೋದು ಅಷ್ಟೇ, ಇಲ್ಲಾಂದರೆ ಕೋಕೋನಟನ್ನು ಫ್ರೈ ಮಾಡಲ್ಲ ನಾನು. ಆಲ್ಮೋಸ್ಟು ಸ್ವಲ್ಪ ಹಾಕ್ತೀನಿ, ಅದು ಅರೋಮಕ್ಕೆ, ಸ್ಮೆಲ್ಗೋಸ್ಕರ, ಟೇಸ್ಟಿಗೋಸ್ಕರ. ನಾವು ಆ್ಯಡಿಂಗ್ ಟೊಮೆಟೊ ಆ್ಯಡ್ ಮಾಡಿದ್ದೀನಿ. ಟೊಮೆಟೊನ ಚೆನ್ನಾಗಿ ಫ್ರೈ ಆಗಬೇಕು. ನಾವು ಆ್ಯಡೆಡ್ ಸೊಪ್ಪು ಹಾಕಿದ್ದೀನಿ. ಟೊಮೆಟೊ ಫ್ರೈ ಆದಮೇಲೆ ಸೊಪ್ಪು ಹಾಕಿದ್ದೀನಿ. ಇದು ಸ್ಲೈಟ್ಲಿ ಬಾಯ್ಲ್ ಮಾಡಬೇಕು, ಜಾಸ್ತಿ ಮಾಡಲ್ಲ ನಾನು. ಯಾಕಂದರೆ ಇದು ಜಾಸ್ತಿ ಫ್ರೈ ಮಾಡಬಾರ್ದು, ಸೊಪ್ಪು ಆರಲ್ಸ್ ಎನಿಥಿಂಗ್ ವೆಜಿಟೇಬಲ್ಸ್ ಎಲ್ಲ. ಎಷ್ಟು ಜಾಸ್ತಿ ಬಾಯ್ಲ್ ಆಗುತ್ತೆ ಅದರಲ್ಲಿ ಏನು ಸ್ಟ್ರೆಂತ್ ಸಿಕ್ಕಲ್ಲ, ಯಾವ ಶಕ್ತಿ ಸಿಗಲ್ಲ ನಮ್ಮ ಬಾಡಿಗೆ. ವೆಜಿಟೇಬಲ್ ಆ್ಯಂಡ್ ಸೊಪ್ಪು ಹಾಫ್ ಬಾಯ್ಲ್ ಈಸ್ ಗುಡ್. ಸೊ ಅದಕ್ಕೆ ನಾನು ಜಾಸ್ತಿ ಎನಿಥಿಂಗ್ ಫ್ರೈ ಮಾಡಲ್ಲ, ಜಾಸ್ತಿ ಆಯಿಲ್ ಫ್ರೈ ಮಾಡಲ್ಲ. ಆಯಿಲ್ಲೆಸ್ ಹಾಕ್ತೀನಿ, ಗೀ ಹಾಕ್ತೀನಿ. ಸೊ ಇದಕ್ಕೆ ಯಾವುದೇ ಮಸಾಲ ಹಾಕಲ್ಲ, ಚಿಲ್ಲಿ ಪೌಡ್ರ್ ಟರ್ಮರಿಕ್ ಎನಿಥಿಂಗ್ ಹಾಕಲ್ಲ. ನಾನೇನು ಐಟಮ್ ಹೇಳಿದ್ದೀನಿ ಅಷ್ಟೇ ಹಾಕೋದು. ಲಾಸ್ಟಿಗೆ ಕೋಕೋನಟ್ ಹಾಕ್ತೀನಿ, ಕೊತ್ತಂಬರಿ ಸೊಪ್ಪು ಹಾಕ್ತೀನಿ, ಸ್ವಲ್ಪ ಲೆಮನ್ ಹಾಕ್ತೀನಿ. ಅದು ಲಾಸ್ಟಲ್ಲಿ
ಗ್ಯಾಸ್ ಆಫ್ ಮಾಡಿಬಿಟ್ಟು ಹಾಕೋದು. ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ ಕಂಪ್ಲೀಟ್ಲಿ. ಇದು ಬೆಂದಿದೆ, ನೀಟಾಗಿ ನಾರ್ಮಲಾಗಿ ಬೆಂದಿದೆ. ನಾವು ಆ್ಯಡೆಡ್ ಕೊತ್ತಂಬರಿ ಸೊಪ್ಪು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಬಾಯ್ಲ್ ಮಾಡೋಂಗಿಲ್ಲ, ಕೊತ್ತಂಬರಿ ಸೊಪ್ಪು. ನೆಕ್ಸ್ಟ್ ಕೋಕೋನಟ್, ಗ್ರೇಟೆಡ್ ಕೋಕೋನಟ್ ಎಷ್ಟು ಬೇಕೋ ಅಷ್ಟು. ನಾನು ಒನ್ ಬೌಲ್ ನಾವು ಯೂಸ್ ಮಾಡ್ತೀವಿ ಎವ್ರಿ ಡೇ. ಅಂದರೆ ಯಾವುದಕ್ಕೂ ಕೋಕೋನಟ್ ಹಾಕ್ತೀವಿ. ಗುಡ್ ಫಾರ್ ಸ್ಕಿನ್, ಗುಡ್ ಫಾರ್ ಹೆಲ್ತ್, ಎವ್ರಿಥಿಂಗ್. ಸೊ ಇದರಲ್ಲಿ 1 ಬೌಲ್, 3/4 ಬೌಲ್ ಅಂದರೆ ಅಷ್ಟು ಹಾಕಿದ್ದೀನಿ. ಇವಾಗ ಮಿಕ್ಸ್ ಮಾಡೋದು ಇಷ್ಟೇ. ಇದಕ್ಕೆ ಯಾವುದೇ ಮಸಾಲ ಹಾಕಲ್ಲ ಸೊಪ್ಪು ಪಲ್ಯಕ್ಕೆ. ಬೇರೆ ಥರನೂ ಮಾಡ್ತೀನಿ, ಬಟ್ ದಿಸ್ ಒನ್ ಇಸ್ ಗುಡ್ ವಿತೌಟ್ ಬಾಯ್ಲ್. ಕೋಕೋನಟ್ ಬಾಯ್ಲ್ ಮಾಡಲ್ಲ. ಸಿಮ್ ಇದು ಆಲ್ಸೋ ಆಫ್ ಆಗಿದೆ ಗ್ಯಾಸ್. ಆಲ್ಮೋಸ್ಟ್ ಡನ್. ನಾವು ಸ್ವಲ್ಪ ಲೆಮನ್ ಸ್ಕ್ವೀಸ್ ಮಾಡ್ತೀನಿ ಅಷ್ಟೇ. ನಾವು ಸರ್ವಿಂಗ್ ಟೈಮ್. ಇದನ್ನು ಹೀಗೆ ತಿನ್ಬೋದು ನಾರ್ಮಲಾಗಿ. ಮಾರ್ನಿಂಗ್ ಸ್ನ್ಯಾಕ್ಸ್ ಥರ ಇದು ಸಲಾಡ್ ಥರ ತಿನ್ಬೋದು ಸೊಪ್ಪು ಪಲ್ಯ. ಅದಕ್ಕೆ ನಾನು ಏನು ಮಸಾಲ ಹಾಕಿಲ್ಲ. ಫ್ರೂಟ್ಸು ವಿತ್ ಸೊಪ್ಪು ಪಲ್ಯ ತಿನ್ಬೋದು, ಮಸಾಲ ಹಾಕಿಲ್ಲ. ಕೋಕೋನಟ್ ಬಾಯ್ಲ್ ಮಾಡಿಲ್ಲ. ದಟ್ ಈಸ್ ದ ರೀಸನ್. ಗುಡ್ ಫಾರ್ ಹೆಲ್ತ್. ಅರ್ಲಿ ಮಾರ್ನಿಂಗ್ ಯೋಗ ಅರಲ್ಸ್ ಜಿಮ್ಮು, ನಿಮ್ಮ ಎಕ್ಸಸೈಸ್ ಆದಮೇಲೆ ಇದು 1 ಕಪ್ಪು ಆ್ಯಂಡ್ ಅರಲ್ಸ್ ಜ್ಯೂಸ್, ಅರಲ್ಸ್ 2 ಫ್ರೂಟ್ಸ್ ತಿಂದರೆ ಸಾಕಾಗುತ್ತೆ. ಸೊ ಅದಕ್ಕೆ ಯಾವುದೇ ಮಸಾಲ ಆ್ಯಡ್ ಮಾಡಿಲ್ಲ. ಇದನ್ನು ದಿಸ್ ಒನ್ ವಿತ್ ರೈಸಲ್ಲೂ ತಿನ್ಬೋದು. ರಸಮ್ ಆ್ಯಂಡ್ ಪಲ್ಯ ಆ್ಯಂಡ್ ರೈಸ್ ಜೊತೆ, ಅರಲ್ಸ್ ಮುದ್ದೆ ಆ್ಯಂಡ್ ರಸಮ್ ರೈಸ್ ಜೊತೆನೂ ತಿನ್ಬೋದು. ಆರೆಲ್ಸ್ ಮಾರ್ನಿಂಗ್ ಸಲಾಡ್ ಟೈಪು, ಸಲಾಡ್ಗೆ ಯೂಸ್ ಮಾಡ್ಕೊಂಡು ತಿನ್ಬೋದು. ಕುಕ್ಕುಂಬರ್, ಕ್ಯಾರೆಟ್ ಸಲಾಡ್ ವಿತ್ ಸೊಪ್ಪು ಪಲ್ಯದ ಜೊತೆ ತಿನ್ಬೋದು. ಇಷ್ಟ ಆದರೆ ನೀವು ಹೀಗೆ ಮಾಡಿ ನೋಡಿ.